ಸಮರಾಂಗಣದಲ್ಲಿ ನನ್ನನ್ನು ಹೆದರಿಸುವುದಕ್ಕೆ ಅಸಾಧ್ಯವಾದಂತಹ ನೀನು ಓಡುವುದಕ್ಕೆ ಆರಂಭಿಸಿದೆ. ನಿನ್ನನ್ನು ಹುಡುಕಿ ಕೊಲ್ಲಲೇಬೇಕು ಎಂಬ ಹಾಗೆ ಪ್ರತಿಜ್ಞೆ ಮಾಡಿದವ ಈ ಭೀಮಸೇನ. ಅದಕ್ಕಾಗಿ ಎಲ್ಲಾ ಕಡೆಯಲ್ಲಿ ಹುಡುಕಾಡಿದೆ. ಸತ್ತು ಬಿದ್ದಂತಹ ಆನೆ ಕುದುರೆಗಳ ರಾಶಿಯ ಮಧ್ಯದಲ್ಲಿ ಹುಡುಕಿದೆ. ಪುಡಿಯಾಗಿ ಬಿದ್ದ ರಥಗಳು ಆಯುಧಗಳ ಮಧ್ಯದಲ್ಲಿ ಕಾಣಿಸಲಿಲ್ಲ. ಅರಮನೆಯನ್ನು ಸೇರಿ ಧೃತರಾಷ್ಟ್ರ ಗಾಂಧಾರಿಯನ್ನು ವಿಚಾರಿಸಿದೆ. ಗೊತ್ತಿಲ್ಲ ಎಂಬ ಉತ್ತರ ಬಂತು. ಆದರೆ ತಪ್ಪಿಸಿಕೊಂಡೆಯ ಕೌರವ, ಇಂದು ನೀನು ನನ್ನ ಕೈಗೆ ಸಿಗಬೇಕಿತ್ತು. ತಿರಗದೆಯಿಂದ ನಿನ್ನ ತಲೆಗೆ ಬಾಯಿ ಮಗಲೇ, ನನ್ನ ಗದೆಗೆ ಸಿಕ್ಕಿ ನಾನೀಗ ಅಪ್ಪಚ್ಚಿ ಆಗುತ್ತಿದ್ದೆ. ಯಾರಿಗೆ? ನನಗ ಅಲ್ಲ, ನಾನು ಅಪ್ಪಚ್ಚಿ ಇಲ್ಲ ಅಪ್ಪಚ್ಚಿ ಆಗುತ್ತಿದ್ದೆ. ಅಡಿಗೆ ಬಿತ್ತು. ಹೌದು. ಹೌದೇನೋ? ಎಂತದಿದೆಲ್ಲ? ನಾನು ಅಲ್ಲಿಗೆ ಹೋದವಲ್ಲ. ವಿಶೇಷ ಏನಾದ್ರು ಉಂಟಾ? ಉಂಟು. ಹೇಳು. ಹುಡುಕಿಕೊಂಡು ನೀವೇ ಕಳಿಸಿ ಕೊಟ್ಟದ್ದು. ಊರೂರು ಸುತ್ತಬೇಕು, ಬೇಟೆ ಆಡಬೇಕು. ನನಗೆ ಮಾಂಸ ಬೇವು ಬಿದ್ದುದಕ್ಕೆ ತರಬೇಕು. ಆ ಬಳಿಕ ಏನಾದ್ರೂ ಹೊಸ ವಿಷಯ ಇದ್ರೆ ಬಂದು ಹೇಳುವುದಕ್ಕೆ ನೀನೇ ಆಗಬೇಕು ಅಂತ ನೀವು ನನಗೆ ಹೇಳಿದ್ದು. ಅಲ್ಲ, ವೇಷಿಲ್ಲ ಜನ ನೀನು. ಹೌದು, ಇದರಿಂದ ನಿಜ ವೇಷ ಅಲ್ಲ. ಇವರು ವೇಷ ಮಾಡಿದ್ರು. ಸ್ವಲ್ಪ ವೇಷ ಮಾಡಿದ್ದೆ. ವೇಷ ಮಾಡಿ ಹಾಗೆ ಇಲ್ಲಿಗೆ ಬರುವುದಾ? ಅದು ಈ ವೇಷದಲ್ಲಿ ಹೋಗುವ ವಿಷಯ ಸಿಕ್ಕಿತ್ತು. ವೇಷ ಬಿಚ್ಚಲಿಕ್ಕೆ ಮರ್ತೆ ಹೋಯ್ತು ನನಗೆ. ವೇಷದಲ್ಲಿ ಹಾಗಿದ್ರೆ ಈಗ ಮುಗಿಯುವುದಂತ ಹೇಳುದಲ್ಲ, ಆರಂಭದಿಂದ ಹೇಳ್ತೇನೆ. ಹಾಗೆ ನೀವು ನನಗೆ ಹೇಳಿದ್ರಲ್ಲ, ಹಾಗೆ ನಾನು ನಿಮ್ಮ ಅಪ್ಪನ ಹೆಣ ಹೊತ್ತು ಅದಕ್ಕೆ ನಾವಾಗ್ಲೇ ಹೊತ್ತಾಗಿದೆ. ನನ್ನ ಅಪ್ಪನ ಹೆಣ ಪಾಂಡು ಚಕ್ರವರ್ತಿ ಅದಲ್ಲ, ನೀವು ನನಗೆ ಕೊಟ್ಟ ಅಪ್ಪಣೆಯನ್ನು ಹೊತ್ತು ನಿಮ್ಮ ಕಟ್ಟಪುಣಿಯಲ್ಲಿ
ಜಾರಿ ವಿದ್ಯೆ ಎಲ್ಲಿ ನಿಮ್ಮ ಕಟ್ಟಪ್ಪಣೆ ಕಟ್ಟಪ್ಪಣೆಯಲ್ಲಿ ನಾನು ಹೋದೆ. ನಾನು ಹೋಗುವಾಗ ಒಬ್ಬೊಬ್ಬನೇ ಹೋಗಲಿಲ್ಲ, ನನ್ನ ಜೊತೆಗಾರನ್ನು ಕೂಡಿಕೊಂಡು ಹೋದೆ. ಈಟು ಹಾಕಿ ಇಷ್ಟಿಷ್ಟು ಮಂದಿ ಓಟು ಹಾಕಿ ಓಟು ಯಾವ ಬೇಗ ಉಂಟ ಗೊತ್ತಿಲ್ಲ. ನಾನು ಓಟು ಹಾಕಿ ಕೂಡಿ ಹಾಕಿ ನಾನು ಕಾಡಿಗೆ ಹೋದೆ. ಹೌದು, ಕಾಡಿಗೆ ಬೇಟೆ ಆಡುವುದಕ್ಕೆ ಹೋಗುವಾಗ ಬರೆಗೈಯಲ್ಲಿ ಹೋದ್ರೆ ಆಗುದಿಲ್ಲ. ಅದಕ್ಕೆ ಬೇಕಾಗಿ ಆಯುಧಗಳು ಬೇಕು. ಬೇರೆ ಬೇರೆ ಆಯುಧಗಳನ್ನು ಹಿಡ್ಕೊಂಡು ಹೋದೆ. ಬೇರೆ ಆಯುಧಗಳನ್ನೆಲ್ಲ ಇಟ್ಕೊಂಡು ಹೋದೆ. ನಾನು ಹೋಗಿ ಬೇಟೆ ಆಡಬೇಕಿದ್ರೆ ಕೆಲವೆಲ್ಲ ಕ್ರಮಗಳು ಬೇಡ, ಪ್ರಾಣಿಗಳನ್ನು ಓಡಿಸಿ ಹಿಡಿಯುವುದು, ಬೇರೆ ಬೇರೆ ತಂತ್ರಗಳು. ಹೋಗಿ ಏನ್ ಮಾಡಿದೆ ಕಾಡಿನಲ್ಲಿ ಹೋಗಿ ನಾನು ಗೂಟ ಹಾಕಿದೆ. ಯಾವುದಕ್ಕೆ? ಕಾಡಿನಲ್ಲಿ ಹಾಗೆ ಗೂಟ ಹಾಕುದಲ್ಲ, ಬಲೆ ಬೀಸುವುದಕ್ಕೆ. ಬೀಸಿ ಹೌದು, ಎಳೆದು ಕಟ್ಟುವುದಕ್ಕೆ ಗೂಟ ಹಾಕಿದೆ. ಬೇರೆ ಬೇರೆ ಮೃಗಗಳನ್ನು ನಾವು ತರಿಯುವುದಕ್ಕೆ ಬೇಕಾಗಿ ಮನ ಮಾಡಬೇಕಲ್ಲ, ಹಾಗೆ ನಾನು ಬೇಟೆಗೆ ಹೋಗಿದ್ದ. ಬಲೆ ಬೀಸಿ ಎಳೆದು ಕಟ್ಟಿ ಕೆಲವೆಲ್ಲ ಮೃಗಗಳನ್ನು ಹಿಡ್ಕೊಂಡು ಹೋದೆ. ಹೌದು, ಹಾಗೆ ಬೇರೆ ಬೇರೆ ಮೃಗಗಳು ನೋಡಿ. ತಾಟಿ ಈಗ ಕೊಂಬಿರುವುದು ತಾಟಿ, ಕಾಟಿ. ಆ ಬಳಿಕ ತಾಡುಗೋಣ. ಏನು ಕೋಡು ಸುರಿಸ್ತದ? ತಾಡುಗೋಣ ಸಾಗಿತೂಲ. ನೀವೆಲ್ಲಿ ನೋಡುದು? ನೀನು ತೋರಿಸಿದ್ಯ ಅಲ್ಲ, ಮೃಗ ಸಾರ್ತೂಲ. ಆ ಬಳಿಕ ಮೋಳ ಶಶ, ಅವುಗಳು. ಆ ಬಳಿಕ ಕಾಡು ಹಂದಿಗಳು, ಆ ಬಳಿಕ ಮುಳ್ಳು ಹಂದಿಗಳು. ಹೀಗೆ ಬೇರೆ 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 ಮೃಗಗಳನ್ನು ಬೇಟೆಯಾಡುವುದಕ್ಕೆ ನಾನು ಹೋದ್ರೆ ಮೃಗ ಸುಲಭದಲ್ಲಿ ಆಗ್ಲಿಕ್ಕೆ ಆಗ್ತದ? ನಾವು ನಿಂತಲ್ಲಿ ಹಿಡಿಲಿಕ್ಕಲ್ಲ, ಅದನ್ನು ಕೊಲ್ಬೇಕಿದ್ರೆ ನಮ್ಮಲ್ಲಿ ಆಯುಧ ಬೇಕಲ್ಲ. ನಾನು ಬರೆಗೈಯಲ್ಲಿ ಹೋಗ್ಲಿಲ್ಲ, ಬೇರೆ ಆಯುಧಗಳನ್ನು ಇಟ್ಕೊಂಡು ಹೋದೆ. ಎಟ್ಟಿ ಬರ್ಚಿ. ಆ ಬಳಿಕ ಕಟ್ಟಾಳ್ಕಾರಿ. ಏನ್ ಮಾಡಿದ ಅದನ್ನು? ಕರೆಯುವುದಕ್ಕೆ ತರಿಯುವುದು ಇಟ್ಟಿ ಕಟಾರಿ ಮುಸುಂಬಿ ಮೃಷುಂಡಿ ಪಿಂಡಿ ವಾಳ ಪಿಂಡಿ ವಾಳ ಎರಡು ಮುಖದ ಆಯುಧ. ಹೀಗೆ ಬೇರೆ ಬೇರೆ ಆಯುಧಗಳನ್ನೆಲ್ಲ ಹಿಡ್ಕೊಂಡು ಹೋದೆ. ಬೇರೆ ಬೇರೆ ಆಯುಧಗಳಿಂದ ಮೃಗಗಳನ್ನು ತರಿದು ಮಾಂಸ ಮಾಡಿ ತಂಟು ಕಟ್ಟಿದೆ. ಇಷ್ಟೊತ್ತು ಆಗುವಾಗ ಬಹಳ ಬೇಸರ ಆಯ್ತದೆ, ಬಹಳ ಬೇಸರ ಆಯ್ತು. ಒಳ್ಳೆಯ ಕೆಲಸ ಮಾಡಿದ್ರೆ ಬೇಸರ ಯಾಕೋ? ಉತ್ಸಾಹ ಬರಬೇಕು. ಅದು ಉತ್ಸಾಹ ಬರ್ತದೆ. ಹೌದು, ಬೇಟೆ
ಆಯಾಸ ಆಗುದಿಲ್ವ ನನಗೆ? ಆಯಾಸದಲ್ಲೊಂದು ಜಾಡ್ಯತೆ. ಜಾಡ್ಯತೆ ಆಯಾಸ ಆಯ್ತು, ಅಷ್ಟೊತ್ತಿಗೆ ಬೇಸರವೂ ಆಯ್ತು, ಅಷ್ಟೊತ್ತಿಗೆ ನನಗೆ ನೆನಪಾಯ್ತು ಕುಡಿಬೇಕು ಅಂತ. ತಗೊಂಡು ಹೋಗಿದ್ಯಾ? ಹೌದು, ಕೊಂಡೋಗಿದ್ದೇನೆ. ಅದು ಮುಗಿದ? ಅದು ನಾನು ಬೇಟೆ ಆಡುವುದರ ಮೊದಲೇ ಮುಗಿಸಿ ಆಗಿದೆ ನನಗೆ. ಮತ್ತೆ ನಿನ್ನ ಕೈಯಲ್ಲೆಲ್ಲ ಉಳಿದಿತ್ತು. ಕೆಲವರು ಅವಳು ಹೇಳುದಕ್ಕೆ ನಾಳೆಗೆ ನಾಳೆ ಅದು ಸಿಕ್ಕಿದ್ರೆ ಉಳ್ಳೆ ಕುಡಿ ಮುಗಿಸು. ಹಾಗೆ ನೀನು ಎಂತದ್ದು ಕುಡಿಯುವುದು? ಬಾಯಾರಿಕೆಗೆ ನೀರು ಕುಡಿಬೇಕು ಅಂತ ಆಸೆ ಆಯ್ತು. ಅದೇ ನೀರು ತಗೊಂಡು ಹೋಗಿದ್ಯಾ? ಅದನ್ನು ಮುಗಿಸಿ ಆಗಿದೆ, ಆದ್ರೆ ನೀರು ಕುಡಿಬೇಕಲ್ಲ. ಹೌದು. ಎಲ್ಲಿ ಎಲ್ಲಿ ಹುಡುಕಿತ ಹೋದೆ. ಹೋಗುವಾಗ ನನಗೆ ಸಿಕ್ಕಿತು ಒಳ್ಳೆಯ ಸ್ಥಳ. ನಾವು ಅವತ್ತು ಹೋಗಿದ್ದೇವಲ್ಲ ಒಟ್ಟಿಗೆ. ಒಟ್ಟಿಗೆ ಹೋದ? ಹೌದು. ಎಲ್ಲಿಯೋ? ಅಲ್ಲಿ ಕಾಡಿನಲ್ಲೇ ಕೊಡಿ, ಅಲ್ಲಿ ಕಾಡಿನಲ್ಲಿ ಹತ್ರ ಇರುವುದು ಕೊಡಿ. ಯಾವುದು? ನಾವು ಒಟ್ಟಿಗೆ ಹೋಗಿ ಕುಡಿದದ್ದು. ನಾವು ಒಟ್ಟಿಗೆ ಹೋಗಿ ಎಲ್ಲಿ? ವೈನ್ ಶಾಪ್ ಸರೋವರ. ನಾವಿಬ್ಬರು ಒಟ್ಟಿಗೆ. ನೀವೇ ನನ್ನನ್ನು ಕರ್ಕೊಂಡು ಅಲ್ಲಿಗೆ. ಎಲ್ಲಿಗೆ? ವೈನ್ ಶಾಪ್ ಸರೋವರ. ಕರ್ಮ, ಯಾರ್ಯಾರು ಅಪಾರ್ಥ ಮಾಡಿಕೊಂಡರು. ನೀರು ದೊಡ್ಡ ಸರೋವರ, ವೈಶಂಪಾಯನ ಸರೋವರ. ದೇವರು ದೇವಪ್ಪಣ್ಣನ ಸರೋವರ ಅಲ್ಲ, ಇನ್ನೊಬ್ಬರು ದ್ವೈಪಾಯನ ಸರೋವರ. ದ್ವೈಪಾಯನ ಸರೋವರ, ಹೌದು. ಅಲ್ಲಿಗೆ ಹೋದೆ, ನೀರಿಗೆ ಇಳಿದೆ, ಚೆನ್ನಾಗಿ ಕೈ ಕಾಲು ಮುಖ ಎಲ್ಲ ತೊಳೆದೆ, ನೀರಾಟ ಆಡಿದೆ. ಆ ಬಳಿಕ ನೀರನ್ನು ಕುಡಿದೆ. ನೀರಿಗಿಳಿದು ಕೈಕಾಲು ತೊಳೆದು ನೀರಾಟ ಆಡಿ ನೀರನ್ನೆಲ್ಲ ಕೊಳಕು ಮಾಡಿ ಅದನ್ನು ಕುಡಿಯುವುದು ಯಾವ ಸಂಸ್ಕಾರ? ನನಗೆ ಎಷ್ಟು ಸಂಸ್ಕಾರ ಉಂಟು. ಅದೇ ನೀರನ್ನು ಕುಡಿಲಿಲ್ಲ. ಈಚೆ ಬದಿಯಲ್ಲಿ ಕೈಕಾಲು ಮುಖ ತೊಳೆದು ನೀರಾಟ ಆಡಿದೆ. ಅಷ್ಟೊತ್ತಿಗೆ ಅದು ಕೆಸರಾಯ್ತು. ಈಗ ಆ ನೀರನ್ನು ಕುಡಿದ್ರೆ ಆಗ್ತದ? ಅದಕ್ಕೆ ಬೇಕಾಗಿ ಮತ್ತೊಂದು ಬದಿಗೆ ಹೋದೆ, ತಿಳಿ ನೀರು, ಶುದ್ಧ ನೀರು. ಅಲ್ಲಿ ಹೋಗಿ ಚೆನ್ನಾಗಿ ನೀರನ್ನು ಕುಡಿದೆ. ಅಲ್ಲಿಗೆ ದಣಿವಾಯಿತು. ಇನ್ನು ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಅಂತ ಆಯ್ತು. ಹಾಗೆ ನಾನು ಆ ಸರೋವರದಿಂದ ಮೇಲೆ ಬಂದು ಒಂದು ಮರದ ಬುಡದಲ್ಲಿ ನಾನು ಕುಂತೆ. ಮರದ ಬುಡದಲ್ಲಿ ಕುಳಿತೆ? ಹೌದು, ಕುಳಿತೆ. ವಿಶ್ರಾಂತಿ ಮಾಡುವುದು ವಿಶ್ರಾಂತಿಗೆ ಬೇಕಾಗಿ. ವಿಶ್ರಾಂತಿಗೆ ಕುಳಿತು ನಾನು ಆಚೆ ಮರದ ಬುಡವನ್ನು ನೋಡ್ತೇನೆ.